ನಾಗರಾಜು ಅವರಿಗೆ ನಾನಿನ್ನ ಬಿಡಲಾರೆ ಚಿತ್ರದ ನಿರ್ಮಾಪಕಿ ಅಂಬಾಲಿ ಬಾಯಿ ಹಣ ವಾಪಸ್ ನೀಡಿದೆ. ನಾನಿನ್ನ ಬಿಡು ಚಿತ್ರದ ಪ್ರಮೋಷನ್ಗಾಗಿ ಚಿತ್ರದ ನಿರ್ಮಾಪಕಿ ಅಂಬಾಲಿ ಬಾಯಿ ನನ್ನ ಹತ್ತಿರ 20 ಲಕ್ಷ ಹಣವನ್ನ ಚಿತ್ರ ರಿಲೀಸ್ ಆದ 3 ತಿಂಗಳಲ್ಲಿ ವಾಪಸ್ ಕೊಡ್ತೇನೆ ಎಂದು ಹೇಳಿ ತೆಗೆದುಕೊಂಡು ಸಿನಿಮಾ ಬಿಡುಗಡೆಯಾದ ಮೇಲೆ ನನ್ನ ಹಣ ಕೊಡದೆ ವಂಚಿಸಿದ್ದಾರೆ ಎಂದು ಮಂಗಳ ನಾಗರಾಜು ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿನಿಮಾ ಓಡಿದರೆ 5% ಲಾಭವನ್ನ ಸೇರಿಸಿ ಕೊಡ್ತೀವಿ ಅಂತ ಚೆನ್ನಾಗಿ ಮಾತನಾಡಿ ನಮ್ಮನ್ನ ನಂಬಿಸಿ ಹಣ ಪಡೆದಿದ್ರು. ಈಗ ವಾಪಸ್ ಕೇಳಿದರೆ ನಾವು ಕೊಟ್ಟಿರುವಂತಹ ಹಣವನ್ನು ನೀಡುತ್ತಿಲ್ಲ. ನಂತರ ಒತ್ತಾಯ ಮಾಡಿದಾಗ 20 ಲಕ್ಷದಲ್ಲಿ 10 ಲಕ್ಷ ಮಾತ್ರ ವಾಪಸ್ ನೀಡಿ ಉಳಿದ 10 ಲಕ್ಷ ಕೇಳಿದರೆ ನಮಗೆ ಅವಾಚ್ಯ ಶಬ್ದಗಳಿಂದ ಬೈದು ಹಣ ವಾಪಸ್ ಕೊಡುವುದಿಲ್ಲ, ಏನು ಮಾಡ್ಕೋತಿರೋ ಮಾಡ್ಕೊಳ್ಳಿ, ಯಾವ ಪೊಲೀಸ್ ಹತ್ತಿರ ಬೇಕಾದರೂ ಹೋಗಿ ಅಂತ ನಮಗೆ ಬೆದರಿಕೆ ಹಾಕ್ತಿದ್ದಾರೆ. ವಕೀಲರ ಮೂಲಕ ಕೋರ್ಟ್ ನೋಟಿಸ್ ನೀಡಿದರೂ ನೋಟಿಸ್ ತೆಗೆದುಕೊಳ್ಳುತ್ತಿಲ್ಲ. ಅವರ ಮೊಸಳೆ ಕಣ್ಣೀರಿಗೆ ಕರಗಿ ದುಡ್ಡು ಕೊಟ್ಟು ಮೋಸ ಹೋಗಿದ್ದೇವೆ. ನಾವು ಮೋಸ ಹೋದ ರೀತಿ ಬೇರೆ ಯಾರೂ ಮೋಸ ಹೋಗಬಾರದು ಎನ್ನುವುದು ನಮ್ಮ ಉದ್ದೇಶ ಎಂದು ಹೇಳಿದರು. ಮಂಗಳಾರವರ ಪತಿ ನಾಗರಾಜು ಮಾತನಾಡಿ, ಅವರು ನಮಗೆ ಮೋಸ ಮಾಡಿದ ರೀತಿ ನಿಮಗೂ ಮೋಸ ಮಾಡಬಾರದು. ಇಂತಹ ಮೋಸ ಮಾಡುವ ಜನರ ಬಗ್ಗೆ ಹುಷಾರಾಗಿರಿ. ಯಾರು ಇಂಥವರಿಗೆ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ ಎಂದು ಜನರಲ್ಲಿ ಮನವಿ ಮಾಡಿದರು. ಇವರು ನನ್ನ ಹಸ್ಬೆಂಡು ನಾಗರಾಜು. ನನಗೆ ಒಬ್ಬರಿಂದ ಅನ್ಯಾಯ ಆಗಿದೆ. ಸೊ ಅವ್ರ ಹೆಸರು ಅಂಬಾಲಿ ಭಾರತಿ ಅಂತ ಹೇಳಿ. ಅವರೊಂದು ಮೂವಿ ಡೈರೆಕ್ಷನ್ ಮಾಡಿದರು. ನನಗೂ ಸ್ನೇಹಿತರು, ಅವರು ಲೈಕ್ ಜಿಮ್ಮಲ್ಲೇ ಫ್ರೆಂಡ್ ಆಗಿದ್ದರು. ಸೊ ಮೂವಿ ರಿಲೀಸ್ ಇದು ಡೈರೆಕ್ಷನ್ ಎಲ್ಲ ಆಗಿತ್ತು ಮೂವಿದು. ಸೊ ಪ್ರಮೋಷನ್ಗೆ ದುಡ್ಡು ಬೇಕು ಅಂತ ಅವರು ನನಗೆ ಅಪ್ರೋಚ್ ಮಾಡಿದರು. ಸ್ವಲ್ಪ ಅವ್ರಿಗೆ ಯಾರ್ದು ಸಪೋರ್ಟ್ ಇಲ್ಲ, ಬರೀ ಹೆಣ್ಮಕ್ಳಿಂದನೇ ಮಾಡ್ತಾಯಿದ್ದೀನಿ, ನನ್ನ ತಾಯಿ ಸಪೋರ್ಟ್, ನಮ್ಮ ಚಿಕ್ಕಮ್ಮನ ಸಪೋರ್ಟಿಂದನೇ ನಾನು ಮೂವಿ ತೆಗೆದಿದ್ದೀನಿ, ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಂತ ಅವ್ರು ಸ್ವಲ್ಪ ದುಃಖ ತೊಡ್ಕೊಂಡಿದ್ರು. ಸೊ ಹಾಗಾಗಿ ಸ್ವಲ್ಪ ಹಣದ ಸಹಾಯ ಬೇಕು ಅಂತ ಹೇಳಿದಾಗ ನನಗೆ ಅಪ್ರೋಚ್ ಮಾಡಿದಾಗ ಒಂದು ಸ್ವಲ್ಪ ದುಡ್ಡು 20 ಲಕ್ಷ ಬೇಕು ಅಂತ ಹೇಳಿ ಅಪ್ರೋಚ್ ಮಾಡಿದರು. ಪಾಪ ಹೆಣ್ಮಗು ಏನೋ ಕಷ್ಟಪಡ್ತಾ ಇದ್ದಾಳೆ ಅಂತ ಹೇಳಿ ನಾನು ಸ್ವಲ್ಪ ಒಡವೆನ ಫ್ಲಡ್ಜ್ ಮಾಡಿ ಸ್ವಲ್ಪ 20 ಲಕ್ಷ ನಾನು ಅವ್ರಿಗೆ ಅರೇಂಜ್ ಮಾಡಿ ಕೊಟ್ಟಿದ್ದೆ. 3 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದರು. ಲಾಸ್ ಆಗಲಿ, ಮೂವಿ ಓಡದೇ ಇರಲಿ, ಲಾಸ್ ಆದ್ರೂ ನಾನು ಕೊಡ್ತೀನಿ. ಜನಗಳು ನೋಡಿ ಅಂಬಾಲಿ ಭಾರತಿ ಅಂತ ನಾನಿನ್ನ ಬಿಡಲಾರೆ ಮೂವಿ ತೆಗ್ದಿದ್ದಾರೆ. ಅವ್ರು ನೋಡಕ್ ತುಂಬಾ ಇನ್ನೋಸೆಂಟ್ ಎಷ್ಟಿದಾರೋ ಅಷ್ಟೇ ವೈಲ್ಡು, ಅಷ್ಟು ಆ್ಯರಗೆಂಟ್ ಲೇಡಿ ಅವರು. ಸ್ವಲ್ಪ ದುಡ್ಡು 20 ಲಕ್ಷ ಬೇಕು ಅಂತ ಹೇಳಿ ಅಪ್ರೋಚ್ ಮಾಡಿದ್ರು. ಪಾಪ ಹೆಣ್ಮಗು ಏನೋ ಕಷ್ಟಪಡ್ತಾ ಇದ್ದಾಳೆ ಅಂತ ಹೇಳಿ ನಾನು ಸ್ವಲ್ಪ ಒಡವೆನ ಫ್ಲಡ್ಜ್ ಮಾಡಿ ಸ್ವಲ್ಪ 20 ಲಕ್ಷ ನಾನು ಅವ್ರಿಗೆ ಅರೇಂಜ್ ಮಾಡಿ ಕೊಟ್ಟಿದ್ದೆ. ಅದನ್ನು ನಾನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು 3 ತಿಂಗಳ ಒಳಗಡೆಗೆ. ಅದ್ರ ಪ್ರಕಾರವಾಗಿ ನನಗೆ ಅಗ್ರಿಮೆಂಟ್ ಕೂಡ ಮಾಡಿ ಕೊಟ್ಟಿದ್ದಾರೆ ಅವರು. ಹಾಗೆ ಇದ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಮಾತಾಡೋದು ನೋಡಿದ್ರೆ ಎಂತವ್ರು ಹೇಳಕ್ಕೆ ಆಗಲ್ಲ ಅವ್ರು ಮೋಸ ಮಾಡೋರು ಅಂತ. ಎಲ್ಲ ಏನ್ ಪ್ರಾಮಿಸ್ ಮಾಡಿದ್ರು ರಿಲೀಸ್ ಆಗಿದ್ ಕೂಡಲೇ 20 ಲಕ್ಷ ಕೊಡ್ತೀನಿ ಅಂತ, ಅದನ್ನು ಕೊಡ್ಲೇ ಇಲ್ಲ. ನಮ್ಮನ್ನ ಬ್ಲಾಕ್ ಮಾಡಕ್ ಶುರು ಮಾಡಿದ್ರು. ಫೋನ್ ಮಾಡಿದ್ರೆ ಕೆಟ್ಟದಾಗೆಲ್ಲ ಬೈಯಕ್ ಶುರು ಮಾಡಿದ್ರು. ಕೊನೆಗೆ ಫೋನ್ ಎತ್ತದೇ ನಿಲ್ಲಿಸ್ಬಿಟ್ರು. ಇಲ್ಲಿ ಬಸವೇಶ್ ನಗರದಲ್ಲಿದ್ರು, ಏಕಾಏಕಿ ಅಲ್ಲಿಂದ ಮಾಯಾನೇ ಆಗೋದ್ರು. ಎಲ್ಲಿ ಹೋದ್ರು ಅಂತಾನೆ ನಮ್ಗೆ ಗೊತ್ತಾಗ್ಲಿಲ್ಲ. ಟೈಮು ಆಗ್ತಾ ಇದೆ, ಫೋನ್ಗೂ ಬರ್ತಾ ಇಲ್ಲ, ಪೊಲೀಸ್ ಅವ್ರಿಗೂ ರೆಸ್ಪಾಂಡ್ ಮಾಡ್ತಿಲ್ಲ ಅವ್ರು. ಇವಾಗ ಅವರು ಮೊಸಳೆ ಕಣ್ಣೀರ್ಗೆ ನಾವು ಕರ್ಗೋಗಿ ದುಡ್ಡು ಕೊಟ್ಬಿಟ್ವಿ 20 ಲಕ್ಷ. ಇನ್ ಇದೇ ತರ ಎಷ್ಟ್ ಜನ ನ್ಯಾಮರ್ಸಿದಾರೋ ಗೊತ್ತಿಲ್ಲ ನಮ್ಗೆ. ಸೊ ನಮ್ಮಂಗೆ ಬೇರೆಯವರು ಮೋಸ ಹೋಗ್ಬಾರ್ದು ಅನ್ನೋದೇ ನಮ್ದು ಉದ್ದೇಶ ಈ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ. ದುಡ್ಡು ಕೊಟ್ಟಿರೋದಕ್ಕೆ ನಾವು ಕೇಳಕ್ ಫೋನ್ ಮಾಡಿದ್ರೆ ನಮ್ಗೆ ಆವಾಜ್ ಆಗ್ತಾರೆ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ಯಾವ ಪೊಲೀಸ್ಗೆ ಹೋಗ್ತಿರೋ ಹೋಗ್ಕೊಳ್ಳಿ, ಯಾವ ಕೋರ್ಟ್ಗೆ ಹೋಗ್ತಿರೋ ಹೋಗ್ಕೊಳ್ಳಿ, ನಮ್ಗೆ ಆದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡಲ್ಲ ನಾನು ಅಂತ ಹಿಂಗೆ ಏಕಾಏಕಿ ಮುಖದ ಮೇಲೆ ಹೊಡೆದಂಗೆ ಹೇಳ್ತಾರೆ. ಯಾರಿಗೂ ಈ ತರ ಮೋಸ ಮಾಡ್ಬೇಡಿ. ನಂಬಿಸಿ ಕುತ್ಕೆ ಅಂತ ಕುಯ್ಲೇಬೇಡಿ ಯಾರಿಗೂ. ಕೈಲ ಕೊಡಕ್ ವಾಪಸ್ ಆದ್ರೆ ದುಡ್ಡು ತಗೋಬೇಕಿಲ್ಲ ಅಂದ್ರೆ ತಗೊಳಕ್ಕೆ ಹೋಗ್ಬಾರ್ದು. ತಗೋಬೇಕಾದ್ರೆ ನಮಸ್ಕಾರ ಹೊಡ್ದಿ ಕಾಲಿಗೆಲ್ಲ ಬಿದ್ದು ಕಣ್ಣೀರೆಲ್ಲ ಹಾಕೊಂಡು ದುಡ್ಡು ತಗೊಳ್ತೀರಿ. ತಗೊಂಡ್ಮೇಲೆ ಆವಾಜ್ ಆಗ್ತೀರಿ, ಬೈತೀರಿ, ಏನ್ ಮಾಡ್ತಿರೋ ಮಾಡ್ಕೊ ಹೋಗಿ ಅಂತೀರಿ. ಈ ತರ ಎಲ್ಲ ಯಾರಿಗೂ ಮಾಡ್ಬೇಡಿ. ನಾವೇನ್ ಕೊಟ್ಟಿದೀವೋ ನಂಬಿಕೆ ಇಟ್ಟು ನಾವು ಕೊಟ್ಟಿದೀವಲ್ವಾ, ಆ ದುಡ್ಡನ್ನ ನಂಬಿಕೆ ಉಳಿಸ್ಕೊಂಡಿಲ್ಲ ಬಿಡಿ, ಕಳ್ಕೊಂಡ್ಬಿಟ್ಟಿದಾರ ಅವ್ರ ನಂಬಿಕೆನ. ಆ ದುಡ್ಡು ನಮ್ಗೆ ವಾಪಸ್ ಕೊಟ್ರೆ ಸಾಕು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.